ಕ್ವಿಕ್ಕಾಗಿ ಹುಣಸೆ ಹುಳಿ ರಸ ಮಾಡೋಣ. ಮೊದಲಿಗೆ ನಾನು ಟೊಮ್ಯಾಟೊ, ಹಸಿಮೆಣಸು, ಗಾರ್ಲಿಕ್ಕು, ಕೊತ್ತಂಬರಿ ಸೊಪ್ಪು, ಕರಿ ಲೀವ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹುಳಿನ ನೆನೆಸಿ ಇಟ್ಕೊಂಡಿದ್ದೀನಿ. ಹುಣಸೆ ಹುಳಿನೇ ಮೇಯ್ನ್ ಇಂಗ್ರೀಡಿಯೆಂಟ್ ಈ ರಸಮ್ಗೆ. ಸೊ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿ ಲೀವ್ಸು ಹಾಗೆ ಗಾರ್ಲಿಕ್ನ ಹಾಕ್ಕೊಳ್ಳಿ. ಹಂಗೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಟೊಮೆಟೊ ಸೇರಿಸ್ಕೊಳ್ಳಿ. ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ನೀಟಾಗಿ ಮೆಲ್ಟ್ ಆದ ನಂತರ ಎಷ್ಟು ಬೇಕು ಅಷ್ಟು ವಾಟ್ರ್ ಹಾಕೋಬೇಕು ಇವಾಗ. ಸೊ ಒಂದ್ಸಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈ ಫ್ರೈ ಆಗಿದೆ, ನೀವು ನೋಡ್ಬೋದು. ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ವಾಟ್ರ್ ಸೇರಿಸ್ಕೊಂಡ್ಬಿಟ್ರೆ ನೀಟಾಗಿ ಆಗುತ್ತೆ. ಸೊ ಇವಾಗ ವಾಟ್ರ್ ಹಾಕ್ತಾಯಿದ್ದೀನಿ. ಸೊ ವಾಟ್ರ್ ಹಾಕಿದ ನಂತರ ಉಪ್ಪು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇವಾಗ ಬಾಯ್ಲ್ ಆಗ್ತಾ ಇದೆ. ನೀಟಾಗಿ ಕುದೀಲಿ. ಅದು ನೀಟಾಗಿ ಕುದ ನಂತರ ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳ್ಳಿ. ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ನೀಟಾಗಿ ಹುಳಿಯಾಗಿ ಚೆನ್ನಾಗಿ ಬರುತ್ತೆ. ರಸಮ್ಮು ಚೆನ್ನಾಗಿರುತ್ತೆ, ವೈಟ್ ರೈಸ್ ಜೊತೆ ಚೆನ್ನಾಗಿರುತ್ತೆ ನೋಡಿ. ಆಮೇಲೆ ಇವಾಗ ನಾನು ಲಾಚಿ ರಸಮ್ ಪೌಡರ್ ಸೇರಿಸ್ಕೊತಾ ಇದ್ದೀನಿ, ರಸಮ್ಗೆ ಚೆನ್ನಾಗಿರುತ್ತೆ. ಸೊ 2 ಸ್ಪೂನ್ ಹಾಕ್ಕೊಳ್ಳಿ. ಹಾಕೊಂಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ನಿಮ್ಮ ರಸಮ್ ರೆಡಿ. ನೋಡಿ ಇವಾಗ ಹೆಂಗೆ ಹೊಗೆ ಬರ್ತಿದೆ, ಘಮ ಘಮ ಅಂತ ಇದೆ ನೋಡಿ. ನೀಟಾಗಿ ಆಗಿದೆ, ರಸಮ್ ರೆಡಿಯಾಗಿದೆ. ಸೊ ಇದನ್ನು ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಿ ತೋರಿಸ್ತೀನಿ ಇವಾಗ. ನೋಡಿ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಹೆಂಗೆ ಬಂದಿದೆ ನೋಡಿ. ಇದನ್ನು ನೀವು ಬೇಕಾದರೆ ಗ್ಲಾಸ್ಗೆ ಹಾಕೊಂಡು ಕುಡಿಬೋದು ಬೇಕಾದರೆ, ಅಷ್ಟು ನೀಟಾಗಿ ಬಂದಿದೆ. ಚೆನ್ನಾಗಿ ಸ್ಮೆಲ್ ಹೊಡಿತಾ ಇದೆ ರಸಮ್ಮು. ಸೊ ಇವಾಗ ರೈಸ್ಗೆ ಹಾಕೊಂಡ್ಬಿಟ್ಟು ಬ್ಯಾಟಿಂಗ್ ಮಾಡೋಣ. ಸೊ ಸ್ವಲ್ಪ ರೈಸ್ ಹಾಕ್ಕೊಂಡು ನೋಡಿ ಈ ಥರ ಕಾಣುತ್ತೆ, ಕಡಕ್ಕಾಗಿರುತ್ತೆ. ಕ್ವಿಕ್ಕಾಗಿ ಮಾಡ್ಕೋಬೋದು, ಯಾವುದೇ ಜಾಸ್ತಿ ಐಟಮ್ನ ಯೂಸ್ ಮಾಡಿಲ್ಲ. ಸಕ್ಕತ್ತಾಗಿರುತ್ತೆ ಬ್ಯಾಚುಲರ್ಗೆ.